ಮಹಾರಾಷ್ಟ್ರ ಸರ್ಕಾರ ಪತನದ ತುದಿಗೆ ಬಂದು ತಲುಪಿದೆ. ನಿನ್ನೆ ಇಡೀ ದಿನ ಮಹಾರಾಷ್ಟ್ರದಲ್ಲಿ ಮೆಗಾ ಹೈಡ್ರಾಮಾವೇ ನಡೆಯಿತು. ಸರ್ಕಾರ ಉಳಿಸಿಕೊಳ್ಳೋದಕ್ಕೆ ಸಿಎಂ ಉದ್ಧವ್ ಠಾಕ್ರೆ ತೆರೆಮರೆ ಕಸರತ್ತು ನಡೆಸಿದ್ರು. ಶಾಸಕರ ಸಭೆ ಕರೆದ್ರು. ಅತ್ತ ರೆಬೆಲ್ ಶಾಸಕರ ಅಂಗಳದಲ್ಲಿ ಹಾವುಗೇಣೆ ಆಟ ನಡೆಯಿತು. ಹಾಗಿದ್ರೆ ನಿನ್ನೆ ಏನೆಲ್ಲ ಆಯಿತು ಬನ್ನಿ ನೋಡೋಣ. ಪತನವಾಗಿ ಬಿಡುತ್ತಾ ಮಹಾ ಅಘಾಡಿ ಸರ್ಕಾರ. ಗುವಾಹಟಿಯಲ್ಲಿ ರೆಬಲ್ಸ್, ಮುಂಬೈನಲ್ಲಿ ದಂಗಾ. ಇಡೀ ದಿನ ಹೈಡ್ರಾಮಾ, ಕ್ಷಣ ಕ್ಷಣಕ್ಕೂ ಹಂಗಾಮ. ಶಿವಸೇನೆಯ ಅಘಾಡಿ ಕೋಟೆ ಅಕ್ಷರಶಃ ಅಲುಗಾಡಿದ. ರೆಬಲ್ಗಳ ಚದುರಂಗದಾಟಕ್ಕೆ ಮಹಾ ಸರ್ಕಾರ ಮಹಾಪತನದಂಚಿಗೆ ತಲುಪಿದೆ. ಕ್ರಾಸ್ ವೋಟಿಂಗ್ ಕಿಚ್ಚಿನಿಂದ ಹೊತ್ತಿಕೊಂಡ ಅಸಮಾಧಾನದ ಬೆಂಕಿ ಉದ್ಧವ್ ಠಾಕ್ರೆ ಬುಡಕ್ಕೆ ಬಿದ್ದಿದೆ. ಸರ್ಕಾರ ಉಳಿಸಿಕೊಳ್ಳಲು ಮಹಾ ಸಿಎಂ ಹಗಲಿರುಳು ಹರಸಾಹಸ ಪಡುತ್ತಿದ್ದು ಪ್ರಯತ್ನಗಳ ಮೇಲೆ ಪ್ರಯತ್ನಗಳು ನಡೀತಿದೆ. ಮಹಾರಾಷ್ಟ್ರ ರಾಜಕೀಯದಲ್ಲಿ ಹಾವು ಏಣಿಯಾಟ ಜೋರಾಗಿ ನಡೆಯುತ್ತಿದೆ. ಉದ್ಧವ್ ಸರ್ಕಾರದ ವಿರುದ್ಧ ಬಂಡೆದಿರುವ ಶಿವಸೇನೆ ಶಾಸಕ ಏಕನಾಥ್ ಶಿಂದೆ 40ಕ್ಕೂ ಹೆಚ್ಚು ಶಾಸಕರ ಪಡೆ ಕಟ್ಟಿಕೊಂಡು ನಿಂತಿರೋದು ಉದ್ಧವ್ ಸರ್ಕಾರದ ವಿರುದ್ಧ ಬಿರುಗಾಳಿ ಎಬ್ಬಿಸುವಂತೆ ಮಾಡಿದೆ. ಬಂಡಾಯ ಶಾಸಕರ ಕ್ಯಾಂಪ್ ಗುವಾಹಟಿ ಶಿಫ್ಟ್ ಆಗಿದ್ದು ಪಂಚತಾರ ಹೋಟೆಲ್ನಲ್ಲಿ ಎಲ್ಲಾ ಶಾಸಕರು ವಾಸ್ತವ್ಯವನ್ನ ಹೂಡಿದ್ದಾರೆ. 46 ಶಾಸಕರು ನಮ್ಮ ಜೊತೆಗಿದ್ದಾರೆ ಅಂತ ಶಿಂದೆ ಹೇಳ್ತಿದ್ದಂತೆ ಇತ್ತ ಶಿವಸೇನೆ ಸರ್ಕಾರ ಗಡಗಡ ಎನ್ನತೊಡಗಿದೆ. किती जण तिकडे गेलेत, किती जण माझ्या विरुद्ध मतदान करतील नाही. एकाने जरी माझ्या विरुद्ध मतदान केलं तरी ते माझ्यासाठी लाजिरवाणी गोष्ट आहे. आणि म्हणून मला एकही मत माझ्यावरती त्यांना अविश्वास ठराव दाखवण्याची वेळ येऊ नये म्हणून त्यांनी मला सांगावं. मी कुठेही त्या नावाचा उच्चार करणार नाही, वाच्यता करणार नाही. तुम्ही सांगा मी मुख्यमंत्रीपद सोडलं. ರಾಜೀನಾಮೆಗೆ ರೆಡಿ, ಪದತ್ಯಾಗ ಮಾಡುವಂತೆ ಶಾಸಕರೇ ಹೇಳಲಿ. ಎಸ್, 40ಕ್ಕೂ ಹೆಚ್ಚು ಶಾಸಕರ ಬಂಡಾಯದಿಂದಾಗಿ ಮಹಾ ಅಘಾಡಿಯಲ್ಲಿ ಕಂಪನ ಎದ್ದಿದೆ. ಆದ್ರೆ ಸರ್ಕಾರ ಉಳಿಸಿಕೊಳ್ಳುವ ಪ್ರಯತ್ನವನ್ನ ಸಿಎಂ ಉದ್ಧವ್ ಠಾಕ್ರೆ ಕೈ ಚೆಲ್ಲಿಲ್ಲ. ಇಡೀ ದಿನ ದೊಡ್ಡ ಸಂಗ್ರಾಮವನ್ನೇ ನಡೆಸಿದ ಠಾಕ್ರೆ ಕ್ಯಾಬಿನೆಟ್ ಸಭೆ ನಡೆಸಿ ರಣತಂತ್ರವನ್ನ ರೂಪಿಸಿದ್ರು. ಆದ್ರೆ ಕ್ಯಾಬಿನೆಟ್ ಸಭೆಗೆ 6 ಸಚಿವರು ಕೈಕೊಟ್ಟಿದ್ರಿಂದ ಠಾಕ್ರೆ ಪ್ರಯತ್ನಕ್ಕೆ ತಣ್ಣೀರು ಬಿದ್ದಿತ್ತು. ಕೊನೆಗೆ ಏನಾಗುತ್ತೋ ನೋಡೋಣ ಅಂತ ಕ್ಯಾಬಿನೆಟ್ ಸಭೆ ಮುಗಿಸಿದ ಠಾಕ್ರೆ ಸಂಜೆ 5 ಗಂಟೆಗೆ ಶಾಸಕಾಂಗ ಸಭೆ ನಡೆಸಲು ಮುಂದಾದ್ರು. ಅಷ್ಟೊತ್ತಿಗಾಗ್ಲೇ ವಿಧಾನಸಭೆಯನ್ನೇ ವಿಸರ್ಜಿಸಿ ಬಿಡ್ತಾರೆ ಅನ್ನೋ ಸುದ್ದಿ ಮಹಾರಾಷ್ಟ್ರದಿಂದ ಹೊರಬಿದ್ದಿತ್ತು. ವಿಧಾನಸಭೆಯನ್ನೇ ವಿಸರ್ಜಿಸ್ತಾರಾ ಉದ್ಧವ್ ಠಾಕ್ರೆ? ನಿಜ, ಶಿವಸೇನೆ ನಾಯಕ ಸಂಜಯ್ ರಾವತ್ ಮಾಡಿದ ಒಂದೇ ಒಂದು ಟ್ವೀಟ್ ಮಹಾ ಹಂಗಾಮಕ್ಕೆ ಟ್ವಿಸ್ಟ್ ಕೊಟ್ಟಿತ್ತು. ವಿಸರ್ಜನೆಯತ್ತ ರಾಜಕೀಯ ಬೆಳವಣಿಗೆಗಳ ಪಯಣ ಎನ್ನುವ ಟ್ವೀಟ್ ಸರ್ಕಾರ ಪತನ ಫಿಕ್ಸ್ ಅನ್ನೋ ಸುಳಿವು ಕೊಟ್ಟಿತ್ತು. ಇಷ್ಟೇ ಅಲ್ಲ, ಇನ್ನು ಒಂದು ಹೆಜ್ಜೆ ಮುಂದೆ ಹೋಗಿ ಮಾತನಾಡಿದ ಸಂಜಯ್ ರಾವತ್, ಹೆಚ್ಚೆಂದ್ರೆ ಅಧಿಕಾರ ಹೋಗ್ಬಹುದು, ಆದ್ರೆ ಅಧಿಕಾರ ಮತ್ತೆ ಬರುತ್ತೆ ಅಂತ ಕಡ್ಡಿ ಮುರಿದಂತೆ ಹೇಳಿದ್ರು. एकनाथ शिंदे जी हमारे बहुत पुराने साथी, हमारे मित्र हैं. सालों साल से हम एक दूसरे के साथ कंधा से कंधा लगाकर काम कर रहे हैं. उनको भी इतना आसान नहीं है पार्टी छोड़ना और हमको भी इतना आसान नहीं है उनको छोड़ना. ज़्यादा से ज़्यादा क्या होगी, महाराष्ट्र की सत्ता जाएगी, सत्ता वापस आ सकती. सर प्रतिष्ठा होती है पार्टी की, वो सबसे. ವಿಸರ್ಜನೆ ಬೆಂಕಿಗೆ ಬ್ರೇಕ್ ಹಾಕಿದ ಕಾಂಗ್ರೆಸ್. ವಿಧಾನಸಭೆ ವಿಸರ್ಜನೆ ಕಿಚ್ಚು ಹೆಚ್ಚಾಗ್ತಿದ್ದಂತೆ ಎಂಟ್ರಿ ಕೊಟ್ಟ ಎಐಸಿಸಿ ವೀಕ್ಷಕ ಕಮಲ್ನಾಥ್, ನಾವು ಅಘಾಡಿ ಮೈತ್ರಿಕೂಟಕ್ಕೆ ಬೆಂಬಲವನ್ನ ಕೊಡ್ತೇವೆ, ಯಾವುದೇ ತೊಂದರೆ ಇಲ್ಲ ಅಂದ್ರು. उद्धव ठाकरे जी से मेरी मीटिंग थी, पर क्योंकि वो कोविड पॉजिटिव हो गए, मैंने उनसे बात फ़ोन पर करी और मैंने उनको आश्वासन दिया कि कांग्रेस एमबीओ को सपोर्ट करती रहेगी. मेरी अभी शरद पवार जी से बात हुई है और उन्होंने भी मुझे कहा कि एनसीपी एमबीए को सपोर्ट करती रहेगी. उनका किसी तरह
का और इरादा नहीं है। ಇಲ್ಲಿಗೆ ವಿಸರ್ಜನೆ ಅಂತ ಹೊತ್ತಿಕೊಂಡಿದ್ದ ಕಿಚ್ಚು ಆರಿಹೋಯ್ತು. ನಂತರ ಟ್ವಿಸ್ಟ್ ಸಿಕ್ಕಿದ್ದು ಫೇಸ್ಬುಕ್ ಲೈವ್ ನಲ್ಲಿ. ರಾಜೀನಾಮೆ ಪತ್ರ ಬರೆದಿಟ್ಟಿದ್ದೇನೆ, ನೀವೆಲ್ಲರೂ ಇಲ್ಲಿಗೆ ಬನ್ನಿ. ಫೇಸ್ಬುಕ್ ಲೈವ್ ನಲ್ಲಿ ಶಿಂದೆ ಕ್ಯಾಂಪ್ ನಲ್ಲಿರೋ ಶಾಸಕರಿಗೆ ಗಾಳ ಹಾಕಿದ ಸಿಎಂ, ನೀವು ಎಲ್ಲೋ ಕುಳಿತು ಉದ್ಧವ್ ಠಾಕ್ರೆ ಸರಿ ಇಲ್ಲವೆಂದ್ರೆ ಒಪ್ಪಲ್ಲ, ಇಲ್ಲಿಗೆ ಬನ್ನಿ, ನನ್ನ ಎದುರು ನೇರವಾಗಿ मातनाडी. ಸಿಎಂ ಸ್ಥಾನಕ್ಕೆ ನೀನು ಲಾಯಕಲ್ಲ ಅಂದ್ರೆ ನಾನು ಕೂಡಲೇ ರಾಜೀನಾಮೆಯನ್ನ ನೀಡ್ತೇನೆ ಎಂದ್ರು. किती जण तिकडे गेलेत, किती जण माझ्या विरुद्ध मतदान करतील? नाही. एकाने जरी माझ्या विरुद्ध मतदान केलं तरी ते माझ्यासाठी लाजिरवाणी गोष्ट आहे. आणि म्हणून मला एकही मत माझ्यावरती त्यांना अविश्वास ठराव दाखवण्याची वेळ येऊ नये म्हणून त्यांनी मला सांगावं. मी कुठेही त्या नावाचा उच्चार करणार नाही, वाच्यता करणार नाही. तुम्ही सांगा, मी मुख्यमंत्रीपद सोडतो. बस, याच्यावर आणखीन काय सांगू? ಇಷ್ಟೇ ಅಲ್ಲ, ವಿಶ್ವಾಸ ಮತಯಾಚನೆ ಅವಶ್ಯಕತೆ ಇಲ್ಲ ಎಂದಿರೋ ಠಾಕ್ರೆ ಶಿಂದೆಗೂ ಕರೆ ಮಾಡಿ ರಾಜೀನಾಮೆಗೆ ಸಿದ್ಧನಿದ್ದೇನೆ ಎಂದಿದ್ದಾರಂತೆ. ಆದ್ರೆ ರಾಜೀನಾಮೆ ನಿಮ್ಮ ನಿರ್ಧಾರ ಅಂತ ಶಿಂದೆ ಹೇಳಿದ್ದಾರೆ ಎನ್ನಲಾಗಿದೆ. ಹಾಗಾದ್ರೆ ಸಿಎಂ ಉದ್ಧವ್ ಠಾಕ್ರೆ ಪ್ಲಾನ್ ಏನು ಅನ್ನೋದನ್ನೇ ತೋರಿಸ್ತೀವಿ ನೋಡಿ. ಈಗಾಗಲೇ ಶಿಂದೆ ಕ್ಯಾಂಪ್ನಲ್ಲಿರೋ ಶಾಸಕರು ನನ್ನ ಬಳಿ ಬರ್ಲಿ ಎಂದಿರೋ ಉದ್ಧವ್ ಠಾಕ್ರೆ ಏಕನಾಥ್ ಶಿಂದೆ ಸೇರಿದಂತೆ ಶಿವಸೇನೆ ಶಾಸಕರ ಸಂಪರ್ಕಿಸಿ ಮನವೊಲಿಸೋ ಪ್ರಯತ್ನ ಮಾಡಲು ಸ್ಕೆಚ್ ಹಾಕಿದ್ದಾರೆ. ಒಂದು ವೇಳೆ ಠಾಕ್ರೆ ಮಾತನ್ನ ಶಾಸಕರು ಒಪ್ಪದಿದ್ರೆ ಏಕನಾಥ್ ಶಿಂದೆಗೆ ಸಿಎಂ ಸ್ಥಾನ ಅಥವಾ ಡಿಸಿಎಂ ನೀಡಿ ಸಮಾಧಾನ ಪಡಿಸುವುದು, ಅಲ್ಲದೆ ಅತೃಪ್ತ ಶಾಸಕರ ಬೇಕು ಬೇಡಗಳಿಗೆ ಸ್ಪಂದಿಸುವ ಮೂಲಕ ಶಿವಸೇನೆ ಪಕ್ಷ ಇಬ್ಬಾಗವಾಗದಂತೆ ತಡೆಯುವುದು ಉದ್ಧವ್ ಠಾಕ್ರೆ ಪ್ಲಾನ್ ಆಗಿದೆ. ಒಂದು ವೇಳೆ ಶಾಸಕರು ಮನವೊಲಿಕೆಗೆ ಒಪ್ಪದಿದ್ರೆ ವಿಧಾನಸಭೆ ವಿಸರ್ಜನೆ ಮಾಡಲು ರಾಜ್ಯಪಾಲರಿಗೆ ಶಿಫಾರಸು ಮಾಡುವ ಯೋಚನೆಯನ್ನ ಮಾಡಿದ್ದಾರೆ ಎನ್ನಲಾಗಿದೆ. ಆದ್ರೆ ರಾಜ್ಯಪಾಲರು ವಿಸರ್ಜನೆ ಮನವಿಯನ್ನ ಒಪ್ಪದೆ ತಿರಸ್ಕರಿಸಬಹುದು. ಆದ್ರೆ ವಿಸರ್ಜನೆ ಅಸ್ತ್ರದ ಮೂಲಕ ಬಿಜೆಪಿ ಅಧಿಕಾರಕ್ಕೆ ಬರದಂತೆ ತಡೆಯುವುದು ಉದ್ಧವ್ ರೂಪಿಸಿರೋ ರಣತಂತ್ರವಾಗಿದೆ. ಒಟ್ಟಿನಲ್ಲಿ ಸರ್ಕಾರ ಉಳಿಸಿಕೊಳ್ಳಲು ಕೊನೆ ಕಸರತ್ತನ್ನ ನಡೆಸ್ತಿರೋ ಉದ್ಧವ್ ಶಿಂದೆ ಕ್ಯಾಂಪ್ಗೆ ಭಾವನಾತ್ಮಕ ಬಾಂಬ್ ಎಸೆದಿದ್ದಾರೆ. ಈಗ ಶಿಂದೆ ಬೆನ್ನಿಗೆ ನಿಂತಿರೋ ಶಾಸಕರು ಏನ್ ಮಾಡ್ತಾರೆ ಅನ್ನೋದೇ ಕುತೂಹಲ ಮೂಡಿಸಿದೆ. ಚಂದ್ರಮೋಹನ್, ನ್ಯಾಷನಲ್ ಬ್ಯೂರೋ, ಟಿವಿ9.